ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ RC ಕನ್ನಡಿಗ. ವೀಕ್ಷಕರೇ, ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ ವಿಷಯಕ್ಕೆ ಬಂದರೆ ಬಿಗ್ ಬಾಸ್ ಅಪ್ಡೇಟು ಇನ್ನು 2-3 ದಿನಗಳಲ್ಲಿ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಿದೆ. ಯಾರ್ಯಾರು ಬರ್ಬೋದು ಈ ಸಲ ಬಿಗ್ ಬಾಸ್ಗೆ ಅಂತ ಒಂದು ಮಾಹಿತಿ ಸಿಕ್ಕಿದೆ. ಅದರಲ್ಲಿ ಕೆಲವರದ್ದು ಕನ್ಫರ್ಮ್ ಆಗಿದೆ. ಆದರೆ ಯಾರ್ಯಾರು ಬರ್ತಾರೆ ಅಂತ ನಿಮ್ಗೆ ಹೇಳ್ತೀನಿ, ಬನ್ನಿ ನೋಡೋಣ. ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಅದರಲ್ಲಿ ಮೊದಲನೇದಾಗಿ ನಿಮ್ಗೆ ಸ್ಕ್ರೀನಲ್ಲಿ ನೋಡ್ಬೋದು. ಮೊದಲನೇದಾಗಿ ಸತ್ಯ ಸೀರಿಯಲ್ ಅವರು ಬರ್ತಿರೋದು. ಸತ್ಯ ಸೀರಿಯಲ್ ಹೀರೋ ಇವ್ರು ಬರ್ತಾರಂತ ಲಾಸ್ಟ್ ಸೀಸನ್ ಇಂದಾನು ಹೇಳ್ತಾ ಇದ್ರು, ಬಂದಿರಲಿಲ್ಲ. ಈ ಸಲ ಬರ್ತಿದ್ದಾರೆ, ನೋಡೋಣ. ಆಲ್ರೆಡಿ ಸತ್ಯ ಅವರು ಬಂದು ಹೋಗಿದ್ದಾರೆ ಬಿಗ್ ಬಾಸ್ಗೆ. ಈ ಸಲ ಅದು ಸತ್ಯ ಸೀರಿಯಲ್ ಹೀರೋ ಬರ್ತಿದ್ದಾರೆ. ಹೇಗಿರುತ್ತೆ ಇವ್ರದ್ದು ನೋಡೋಣ ಅಂತ ನೋಡ್ಬೇಕು. ನನ್ನ ಪ್ರಕಾರ ಚೆನ್ನಾಗಿರುತ್ತೆ. ಇವ್ರು ಬಂದ್ರೆ ಲಾಸ್ಟ್ ಸೀಸನ್ನೇ ಬರ್ಬೇಕಾಗಿತ್ತು, ಬಂದಿರಲಿಲ್ಲ. ಈ ಸೀಸನ್ ಕನ್ಫರ್ಮ್ ಆಗಿದ್ದಾರೆ ಇವ್ರು ಬರ್ತಾರೆ ಅಂತ. ನೋಡೋಣ ಹೇಗ್ ಮಾಡ್ತಾರಂತ. ಇನ್ನು ಎರಡನೇದು ಬಂದ್ರೆ ರಾಮಾಚಾರಿ ಚಾರುಲತಾ ಬತ್ತವ್ರೆ ಅಂತಾನೆ ಹೇಳ್ಬೋದು. ಹೌದು, ಇದು ಒಂದು 50-50% ಅನ್ಕೋಬಹುದು. ಆಲ್ರೆಡಿ ಸೀರಿಯಲ್ ನಡೀತಾ ಇದೆ. ಹೇಗ್ ಬರ್ತಾರೆ ಏನೋ ಗೊತ್ತಿಲ್ಲ. ಸೀರಿಯಲ್ ಮುಗೀತೋ ಇಲ್ಲ ಅರ್ಧಕ್ಕೆ ಬರ್ತಾರೋ ಅಂತ ಗೊತ್ತಿಲ್ಲ. ಅರ್ಧಕ್ಕಂತೂ ಬರಕ್ಕಾಗಲ್ಲ, ಸೀರಿಯಲ್ ಮುಗಿಸ್ಕೊಂಡೇ ಬರ್ಬೇಕಾಗುತ್ತೆ ಇವ್ರು ನಮ್ಮ ಪ್ರಕಾರ 50-50 ಅಂತಾನೆ ಹೇಳ್ಬೋದು. ನೋಡೋಣ ಬರ್ತಾರೆ ಇಲ್ವಾ ಅಂತ. ಬಂದ್ರೆ ಚೆನ್ನಾಗಿರುತ್ತೆ. ಐ ಥಿಂಕ್ ಇವ್ರಿಗೆ ಇನ್ನೂ ಏಜ್ ಕಡಿಮೆ ಅಂತ ಹೇಳ್ತಾರೆ. ಈ ಸಲ ಅಲ್ಲ ಅಂದ್ರೂ ಇನ್ನೊಂದ್ಸಲ ಬರ್ಬೋದು. ಮತ್ತೊಂದು ನೆಕ್ಸ್ಟ್ ಸೀಸನ್ಗಳಲ್ಲಿ ಬರ್ಬೋದು, ನೋಡೋಣ. ಇನ್ನು ಮೂರನೇದು ದಿವ್ಯ ಅವರು. ಆಲ್ರೆಡಿ ತುಂಬಾ ಟ್ರೋಲ್ ಆಗಿದ್ದವರು, ನ್ಯೂಸ್ ಚಾನೆಲ್ ಕೆಲಸ ಮಾಡ್ತಿದ್ದವರು. ಇವ್ರು ಬರ್ತಾರಂತ ಹೇಳಿದ್ದಾರೆ. ಒಬ್ರು ಬರ್ತಿದ್ದಾರೆ. ಇದು ನಿಮ್ಮ ಅಭಿಪ್ರಾಯ ಏನು? ಇವ್ರು ಬರ್ಬೇಕಾಗಿತ್ತ? ಬಂದ್ರೆ ಹೇಗಿರುತ್ತೆ, ಬರ್ದೇ ಇದ್ರೆ ಹೇಗಿರುತ್ತೆ ಹೇಳಿ. ಇನ್ನು ನೆಕ್ಸ್ಟ್ ಬಂದ್ರೆ ಅಂಕಿತಾ ಅವರು. ಇವ್ರನ್ನ ನೋಡಿರ್ತೀರಿ ನೀವು, ಅಕ್ಕ ತಂಗಿರು ಇಬ್ರು. ಇವ್ರಿಬ್ರಲ್ಲಿ ಅಂಕಿತಾ ಅವ್ರು ಬರ್ತಾವ್ರು ಅಂತ ಹೇಳ್ಬೋದು. ಆಲ್ರೆಡಿ ಇವರು ರಿಯಾಲಿಟಿ ಶೋ ಒಂದು ಮಾಡಿದ್ದಾರೆ, ಸೀರಿಯಲ್ ಕೂಡ ಮಾಡಿದ್ದಾರೆ. ಜನರಿಗಂತೂ ತುಂಬಾನೇ ಇಷ್ಟ ಆಗಿದ್ದಾರೆ ಅಂತ ಹೇಳ್ಬೋದು. ಊರು ಚೆನ್ನಾಗಿರ್ತದೆ, ಬಂದ್ರೆ ನೋಡೋಣ. ಇನ್ನ ನೆಕ್ಸ್ಟ್ ಬಂದ್ರೆ ನೀವೇನ್ ಸ್ಕ್ರೀನ್ ಅಲ್ಲಿ ನೋಡ್ತಿದ್ದೀರಾ, ಇವ್ರ ಮೇಲೆ ಎಕ್ಸ್ಪೆಕ್ಟೇಷನ್ ಇದೆ. ಇವ್ರಿಬ್ರಲ್ಲಿ ಒಬ್ರು ಬರ್ತಾರೆ ಅಂತ ಅನ್ಕೊಂಡಿರೋದು. ಯಾರು ಬರ್ತಾರ ಅಂತ ಗೊತ್ತಿಲ್ಲ. ಇದ್ರ ಬಗ್ಗೆ ನಿಮ್ಗೆ ಲಾಸ್ಟ್ ಅಲ್ಲಿ ಹೇಳ್ತೀನಿ, ಇವ್ರು ಬರ್ತಾರ ಬರಲ್ವಾ ಅಂತ. ಇನ್ನು ನೆಕ್ಸ್ಟ್ ಕರಿಮನಿ ಸೀರಿಯಲ್ ಹೀರೋಯಿನು. ಇವ್ರು ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ನೋಡೋಣ ಇವ್ರು ಬಂದ್ರೆ ಹೇಗಿರುತ್ತೆ ಅಂತ. ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಇವ್ರು ಬರ್ತಾರಂತ, ಆದ್ರೆ ಬರ್ತಾ ಇದಾರೆ. ಬಂದ್ರೆ ಹೇಗಿರುತ್ತೆ ಅಂತ ನೋಡೋಣ. ಇನ್ನು ನೆಕ್ಸ್ಟ್ ನಮ್ಮ ಎಲ್ಲಾ ಜನರು ಎಕ್ಸ್ಪೆಕ್ಟ್ ಮಾಡ್ತಿರೋರು ಅವ್ರಿಗೆ ಗಿಲ್ಲಿ ನಟ. ಇವ್ರು ಬರ್ತಿದ್ದಾರೆ. ಕಾಮಿಡಿ ಸೆಕ್ಷನ್ ಇಂದ ಇವ್ರು ಬರ್ತಿರೋದು. ಇವ್ರು ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ನಾನಂತೂ ವೇಟ್ ಮಾಡ್ತಿದ್ದೀನಿ ಇವ್ರು ಬಂದ್ರೆ ಹೇಗಿರುತ್ತೆ ಅಂತ. ಕಾಮಿಡಿ ಸೆಕ್ಷನ್ ಇಂದ ಇವ್ರನ್ನ ಹಾಕೊಂಡಿದ್ದಾರೆ ಗಿಲ್ಲಿ ನಟನ. ನೋಡೋಣ ಹೇಗಿರುತ್ತೆ ಅಂತ. ತುಂಬಾ ಜನ ಕೂಡ ಗಿಲ್ಲಿ ನಟ ಬರ್ಬೇಕಂತ ಅನ್ಕೊಂಡಿದ್ರು, ಬಂದಿದ್ದಾರೆ. ಇನ್ನು ನೆಕ್ಸ್ಟ್ ತೇಜು ಅವರು. ಇವ್ರನ್ನ ಆಲ್ರೆಡಿ ನೀವು ನೋಡಿರ್ತೀರಾ ಟ್ರೋಲ್ ವಿಡಿಯೋಗಳಲ್ಲಿ. ಟ್ರೋಲ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತಾನೆ ಹೇಳ್ಬೋದು. ನಾನಂತೂ ವಾಚ್ ಮಾಡಿದ್ದೀನಿ, ಕೆಲವೊಂದು ಪೂರ್ತಿ ನೋಡಿಲ್ಲ ಅಂದ್ರೆ ಕೆಲವೊಂದು ವಾಚ್ ಮಾಡಿದ್ದೀನಿ. ಈ ಸೋಷಿಯಲ್ ಮೀಡಿಯಾದಿಂದ ಇವ್ರು ಬರ್ತಾ ಇದ್ದಾರೆ, ತೇಜು ಅವರು, ಟ್ರೋಲ್ ಕಡೆಯಿಂದ. ನೋಡೋಣ ಇವ್ರು ಬಂದ್ರೆ ಹೇಗಿರುತ್ತೆ ಅಂತ. ಇನ್ನು ನೆಕ್ಸ್ಟ್ ಎಲ್ಲರೂ ವೇಟ್ ಮಾಡ್ತಿದ್ದು ಅಂದ್ರೆ ಸೂರ್ಯ ಅವರು. ಅಗ್ನಿಸಾಕ್ಷಿ ಸೂರ್ಯ, ವಿಜಯ್ ಸೂರ್ಯ ಅವರು. ಹೇಗಿರುತ್ತೆ ಇವ್ರು ಬಂದ್ರೆ ಅಂತ. ಬರ್ತಾರೆ, ಈ ಸೀಸನ್ ಬರ್ತಾರೆ, ಆ ಸೀಸನ್ ಬರ್ತಾರೆ ಅಂತ ಅಂತಿದ್ರು, ಆದ್ರೆ ಬಂದಿರ್ಲಿಲ್ಲ. ಈ ಸೀಸನ್ ಹೆಂಗ್ ಬರ್ತಿದ್ದಾರೆ, ಕನ್ಫರ್ಮ್ ಆಗಿದ್ದಾರೆ ಅಂತ ಹೇಳ್ಬೋದು. ಆಲ್ರೆಡಿ ಸೀರಿಯಲ್ ಮಾಡ್ತಿದ್ರು, ಬಿಗ್ ಬಾಸ್ಗೋಸ್ಕರನೇ ಮುಗಿಸಿದ್ದಾರೆ ಅನ್ಬೋದು. ಹೊರಗಡೆ ಬಂದಿದ್ದಾರೆ ಸೀರಿಯಲ್ ಇಂದ ಆಚೆ. ಸೊ ಸೀರಿಯಲ್ ಕೂಡ ಮುಗ್ದಿದೆ ರೀಸೆಂಟ್ ಆಗಿ. ಇವರಂತೂ ಬರೋದು ವಿಜಯ್ ಸೂರ್ಯ ಅವರು ಕನ್ಫರ್ಮ್ 100%. ಎಲ್ಲರೂ ವೇಟ್ ಮಾಡ್ತಿದ್ದಾರೆ. ಈ ಸಲ ಸೀಸನ್ ಅಂತೂ ತುಂಬಾ ಚೆನ್ನಾಗಿರುತ್ತಂತ. ಒಳ್ಳೊಳ್ಳೆ ಕಂಟೆಸ್ಟೆಂಟ್ಗಳು ಬರ್ತಾವ್ರೆ. ಅದರಲ್ಲಿ ವಿಜಯ್ ಸೂರ್ಯಗಂತೂ ಎಕ್ಸ್ಪೆಕ್ಟೇಷನ್ ತುಂಬಾ ಇತ್ತು, ಬರ್ತಾ ಇದ್ದಾರೆ. ಅದೊಂದು ಖುಷಿ ವಿಷಯ. ಬರ್ಲಿ, ನೋಡೋಣ ಹೇಗಿರುತ್ತಂತ. ಮಾಡಿದ್ರು KD ಆಗಿ, ನಿಮ್ಗೆ ಗೊತ್ತಿರ್ತದೆ. ಇವ್ರು ಬರ್ತಾ ಇದ್ದಾರೆ. ನೋಡೋಣ ಇವ್ರು ಹೇಗಿರುತ್ತೆ ಏನ್ ಕತೆ ಅಂತ. ಇವ್ರ ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ, ಆದ್ರೆ ಬರ್ತಾ ಇದ್ದಾರೆ. ನೋಡೋಣ ಹೇಗಿರ್ತದೆ ಅಂತ, ಹೇಗಿರ್ತಾರೆ ಅಂತ. ನಿಮ್ಗೆ ಹೇಳಿದೆ ಸ್ಟಾರ್ಟಿಂಗ್ ಅಲ್ಲಿ ಇಬ್ರ ಬಗ್ಗೆ. ಒಬ್ರು ನೀನಾದನ ಸೀರಿಯಲ್ ಆಕ್ಟರು, ಇವ್ರು ಬರ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಊರಿಬ್ರಲ್ಲಿ ಇವರೇನು ಇವಾಗ ಪ್ರೆಸೆಂಟ್ ಕ್ವಾಟ್ಲಿ ಕಿಚನ್ ಅಲ್ಲಿ ಕಂಟೆಸ್ಟೆಂಟ್ಗಳಾಗಿದ್ದಾರೆ. ನಡೀತಾ ಇದೆ ಪ್ರೆಸೆಂಟ್. ಇನ್ನೇನು ಗ್ರ್ಯಾಂಡ್ ಫಿನಾಲೆ ಈ ವಾರದಲ್ಲೇ, ಅದು ಮುಗಿದ್ಮೇಲೆ ಡೈರೆಕ್ಟ್ ಬರ್ತಾರೆ ಅನ್ಕೊಂಡಿದೀವಿ. ಇವರಿಬ್ರಲ್ಲಿ ಒಬ್ರಂತೂ ಬರೋದು ಕನ್ಫರ್ಮ್. ಅದರಲ್ಲಿ ಐ ಥಿಂಕ್ ನೀನಾದನ ಅವ್ರು ಬರ್ಬೋದು, ನೀನಾದನ ಸೀರಿಯಲ್ ಅವರು ಅನ್ಕೊಂಡಿದೀನಿ.
ನೋಡೋಣ. ಇವ್ರು ಬಂದ್ರೆ ಇನ್ನೂ ತುಂಬಾ ಚೆನ್ನಾಗಿರ್ತದೆ. ಒಳ್ಳೆ ಹೈಟ್, ಒಳ್ಳೆ ಪರ್ಸನಾಲಿಟಿ, ನೋಡೋಕ್ಕೂ ಚೆನ್ನಾಗಿದ್ದಾರೆ. ಇವ್ರಿಬ್ರಲ್ಲಿ ಯಾರೇ ಬಂದ್ರು ಅಂತೂ ಖುಷಿ ಆಗುತ್ತೆ. ಇಬ್ರು ಬಂದ್ರೆ ಇನ್ನೂ ಖುಷಿ ಆಗುತ್ತೆ. ನೋಡೋಣ ಯಾರು ಬರ್ತಾರೆ ಅಂತ. ಇಷ್ಟು ಜನ ಕನ್ಫರ್ಮ್ ಆಗಿದ್ದಾರೆ. ಇದ್ರಲ್ಲಂತೂ ನಾನು ಹೇಳಿರೋದ್ರಲ್ಲಿ 6ರಿಂದ 7 ಜನ 5ರಿಂದ 6 ಜನ ಕನ್ಫರ್ಮ್ ಅಂತಾನೆ ಹೇಳ್ಬೋದು. ಮಿಕ್ಕಿರೋ 50-50 ಅಂತ ಇದ್ದಾರೆ. ನೋಡೋಣ ನಿಮ್ಗೆ ಯಾರು ಬರ್ಬೇಕು ಅಂತ ಇರ್ತದೆ, ಮೆಸೇಜ್ ಕಮೆಂಟ್ ಮಾಡಿ. ನನಗೆ ಸಿಕ್ಕಿರೋ ಮಾಹಿತಿ ಇದು. ನಿಮ್ಗೆ ಯಾರು ಬರ್ಬೇಕು, ಯಾರು ಬರ್ತಾರೆ ಅಂತ ಅನ್ಸುತ್ತೆ ಕಮೆಂಟ್ ಮಾಡಿ. ನೋಡೋಣ. ಈ ಸಲ ಸೀಸನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಒಳ್ಳೊಳ್ಳೆ ಕಂಟೆಸ್ಟೆಂಟ್, ಇವಾಗ ಹೇಳಿರೋ ಕಂಟೆಸ್ಟೆಂಟ್ಗಳಲ್ಲಿ ಒಬ್ಬೊಬ್ಬರು ಒಂದೊಂದು ಸೆಕ್ಷನ್ ಅಲ್ಲಿ ಇರೋರು. ಒಬ್ರು ಸೀರಿಯಲ್ ಇರ್ಬೋದು, ಒಬ್ರು ಕಾಮಿಡಿ ಇರ್ಬೋದು, ಒಬ್ರು ಟ್ರೋಲ್ ಇರ್ಬೋದು, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಅಂತಾನೆ ಹೇಳ್ಬೋದು. ನೋಡೋಣ ಹೇಗಿರುತ್ತೆ ಅಂತ. ನಾನು ಹೇಳಿರೋಲ್ಲಿ ಬಂದ್ರೆ ಚೆನ್ನಾಗಿರುತ್ತೆ. ಇನ್ನು ಯಾರ್ಯಾರು ಬರ್ತಾರೋ ಗೊತ್ತಿಲ್ಲ. ಇನ್ನು ಜ್ಯೋತಿಷ್ಯದಿಂದ, ರಾಜಕೀಯದಿಂದ, ತುಂಬಾ ಸೆಕ್ಷನ್ಗಳಿಂದ ಬರ್ಬೇಕಾಗಿದೆ. ಯಾರೇ ಬರ್ತಾರಂತ ಗೊತ್ತಿಲ್ಲ. ಸಿಕ್ಕಿರೋ ಮಾಹಿತಿ ಪ್ರಕಾರ ನಾನು ಹೇಳಿರೋದ್ರಲ್ಲಿ 70% ಕನ್ಫರ್ಮ್ ಆಗಿ ಬರ್ತಾರೆ. ನೋಡೋಣ ಅದು ಹೇಗಿರುತ್ತೆ ಈ ಸಲ ಸೀಸನ್ ಅಂತ. ತುಂಬಾ ಚೆನ್ನಾಗಿರುತ್ತೆ ಅನ್ಕೊಂಡಿದೀವಿ. ನೋಡೋಣ ಬನ್ನಿ. ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.